ನೀವ್ ಇವಾಗ ಹುಡುಗಿ ಬಗ್ಗೆ ಮಾತಾಡಿದ್ರೆ ಹೌದು, ಫುಲ್ ಟ್ಯಾಂಕ್ ಮಾಡಿಸ್ತೇನೆ ಬನ್ನಿ. ಹೊಡೆದೇ ಹಾಕ್ಬಿಡ್ತೀನಿ ಇವಾಗ. ಫೆಬಿ ಡಿಸ್ಕಿ ಡಮಾರ್ 2 ಮರ್ಡರ್ ಕೇಸ್ ಇದೆ ಫೆಬಿ ಮೇಲೆ. ಮಚ್ ಮುನಿಯಮ್ಮ ಇಲ್ಲಾಂದ್ರೆ ನನ್ನ ಲೈಫಲ್ಲಿ ಬಾ ಮೇಕೆ ಹೋಗೋಣ. ನಿಮ್ಮ ಹೆಸರು? ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜಲ್ಲಿ ಫಾಲೋ. ಓ ಹೌದಾ ಮೇಡಮ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ತೀರಾ ತಾನೆ? ಬನ್ನಿ ಬನ್ನಿ ಜನರೇ ಅಂತ. ಸುಂದರಿ ನನ್ನವಳೇ. ನಿಮ್ಮಮ್ಮ ಈ ನಡುವೆಯಿಂದ ಬಾದಾಮಿ ತಿನ್ಸಿ ತಿನ್ಸಿ ತಿನ್ಸಿ. Guys, welcome to our channel again. ನಿಮ್ಮ ಸೌಂದರ್ಯ ಭರತ್ and ಫೆಬಿ ಆಲ್ರೆಡಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಟು ಗೋ ಟು ವೇರ್? ಕೋಲಾರ್ಗೆ ಚೆಕಪ್ ಇದೆ ಗೈಸ್. ಕೋಲಾರ್ಗೆ ಹೋಗ್ತಾ ಇದೀವಿ. ಫೆಬಿದು ರೂಟೀನ್ ಚೆಕಪ್ ಇದೆ. ಫೆಬಿ 6 months ಕಂಪ್ಲೀಟ್ ಮಾಡಿದಾಳೆ ಅಂಡ್ ಇದು 7th ಮಂತ್. ಗಂಡ್ ಮಕ್ಳು ಏನ್ ನೆನ್ಪಿಟ್ಕೊಳಲ್ವಾ? ಆಕ್ಚುಲಿ ಎಲ್ಲ ಇಟ್ಕೊಳ್ತಾರೆ. ಮತ್ತೆ 6 ತಿಂಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳ್ದೆ. ಗ್ಯಾಪ್ ಅಲ್ಲಿ ಯಾವ್ದಾದ್ರು ಒಂದು ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಸಿಗಾಕೊಂಬಾರ್ದು ನಾವು ಗಂಡಸರು, ಓಕೆ? ಸಿಗಾಕೊಂಬಾರ್ದು. ನಗು ನೋಡ್ರಿ, ನಗು ನೋಡ್ರಿ. ಬಟ್ ನಾನು ಏನ್ ಮಾಡ್ತಿದ್ದೆ ಗೊತ್ತಾ ಗೈಸ್, ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಸುಮ್ನೆ ಹಚ್ಕೊಂಡ್ಬಿಟ್ಟು ನೋಡಿ ಎಷ್ಟು ಡಿಫ್ರೆನ್ಸ್ ಹಿಂಗೆಲ್ಲ ತೋರಿಸ್ತಾ ಇದ್ದೆ. ಎಷ್ಟು ಸುಳ್ಳು ಹೇಳ್ತಾ ಇದ್ರು ಗೊತ್ತಾ? ವಾವ್ ಸಖತ್ತಾಗಿದೆ ಹಂಗೆಲ್ಲ ಹೇಳ್ತಾ ಇದ್ರು. ಏನ್ ಮಾಡ್ತೀಯ, ಮರ ಹಚ್ಚಕ್ ಬೇಕಲ್ಲ. ಆ ತರ ಎಲ್ಲ ಹೇಳಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಗುಡುಗು ಸಿಡಿಲು ಸಂಜೆ ತನಕ ಮಳೆ ಬೀಳ್ತಾನೆ ಇರ್ತದಲ್ಲ. ಈ ತರ ಹೇಳಿ ಹೇಳಿ ಅಂತದನ್ನೆಲ್ಲ ಕಂಟ್ರೋಲ್ ಮಾಡ. ಅಲ್ಲ, ಅಕಸ್ಮಾತ್ ನೀನು ಡಮ್ಮಿ ತರ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟಿದ್ರೆ ಅವತ್ತು ನಮ್ ದಿನ ನಾನ್ ಮನೇಲಿ ನೆಮ್ಮದಿಯಾಗಿ ಇರ್ಬೋದಾಗಿತ್ತು. ಇರ್ತಾ ಇದ್ರಿ. ನನ್ ಮೇಲೆ ಆಣೆ ಇಟ್ಟಳು. ಅದಕ್ಕೆಲ್ಲ ಆಣೆ ಇಡಕ್ಕೆ ನೋಡಿದ್ರಾ ಗೈಸ್? ಏನ್ ಗೊತ್ತಾ, ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ಮೂಡ್ ಏನಾದ್ರೂ ಚೆನ್ನಾಗಿದ್ರೆ ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ತೀವಿ. ಆ ಮೂಡ್ ಚೆನ್ನಾಗಿರ್ಬೇಕು ಅನ್ನೋ ರೀಸನ್ನಿಗೆನೆ ನಾವು ಸಖತ್ತಾಗಿದ್ದೀರಾ, ವಾವ್, ಓ ಮೈ ಗಾಡ್ ಅಂತ ರಿಯಾಕ್ಷನ್ಗಳು ಕೊಡೋದು. ಸರಿ ಹೋಗ್ಲಿ, ಇವಾಗ ಚೆನ್ನಾಗಿದ್ಯಾ? ಓ ಮೈ ಗಾಡ್, ಹಾಕೊಂಡೇ ಇಲ್ಲ, ನಾನಿನ್ನ ಹಾಕೊಂಡೇ ಇಲ್ಲ. ಈಗ ನಮ್ಮ ಜರ್ನಿ ಶುರು. ಇದು ನಾನು, ಅದು ಫೆಬಿ, ಇದು ಫೆಬಿ ಚೀಲ. ಲೆಟ್ಸ್ ಗೋ. ಅಂಡ್ ಇದು ನಮ್ಮ ಬೇಬಿ. ಗೈಸ್ ಏನ್ ಗೊತ್ತಾ, ನಾವು ಕೋಲಾರ್ಗೆ 2 weeks once ಹೋಗ್ತೀವಿ. ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ್. ಅವ್ರಿಗೂ ತುಂಬಾ ಖುಷಿ ಅನ್ಸುತ್ತೆ ನಾವು ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ. ನಮ್ಗೂ ತುಂಬಾ ಖುಷಿ ಅನ್ಸುತ್ತೆ. ಇದು ಬೇಕು ಬೇಕು ಅಂತ ಮಾಡೋದಲ್ಲ. ಫೆಬಿ ಬೇಕು ಬೇಕು ಅಂತಾನೆ ಮಾಡೋದು. ಅದೇನಾಗುತ್ತೆ, ಅಚಾನಕವಾಗಿ ಅಲ್ಲ, ಅದು ಅಚಾನಕವಾಗಿ ಮಾಡುವಂತ ಕೃತ್ಯಗಳು. ನನ್ ಕನ್ನಡ ನೋಡಿ ಕಲಿಬೇಕು. ಕಲಿಬೇಕು ಮೇಡಮ್, ಸಖತ್ತಾಗಿ ಕಲಿಬೇಕು. ಗೈಸ್ ಏನ್ ಗೊತ್ತಾ, ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ನನಗೆ 125ಗೆ 114 ಬಂದಿತ್ತು ಗೊತ್ತಾ ಕನ್ನಡದಲ್ಲಿ. ನನಗೆ ಕನ್ನಡ 125ಗೆ ನನಗೆ 130 ಕೊಟ್ರು. ಅಪ್ಸರ ಅದು ಕಾಪಿ ಹೊಡ್ಕೊಂಡ್ ಬರ್ದಿದ್ದು. ಅದಕ್ಕೆ ಅಪ್ಸರ ಹತ್ರ ಕಾಪಿ ಹೊಡ್ಕೊಂಡ್ ಬರ್ದಿದ್ಯಲ್ಲ ಅನ್ಬಿಟ್ಟು 5 marks ಎಕ್ಸ್ಟ್ರಾ ಕೊಟ್ರು. ನೀವ್ ಇವಾಗ ಹುಡುಗಿ ಬಗ್ಗೆ ಮಾತಾಡಿದ್ರೆ ಹೌದು. ಇಲ್ಲ ಫೆಬಿ, ಪೆನ್ಸಿಲ್ 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 ಪೆನ್ಸಿಲ್. ಗಾಯ್ಸ್, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಇಲ್ಲಿ ಪೆಟ್ರೋಲ್ ಬಂಕ್ ಬೇರೆ ಸಿಗ್ತಾ ಇಲ್ಲ. ಫೆಬಿ, ಗಾಡಿ ಆಫ್ ಆಯ್ತು ಅಂತ ಹೇಳಿದ್ರೆ ಗಾಡಿ ತಳ್ತ್ಯಾ? ಇದು ತಳ್ಳೋ ತರ ಇದೆಯಾ ಗಾಡಿ? ಬೇರೆದಾದ್ರೆ ಚಿಕ್ಕದಾದ್ರೆ ತಳ್ಬಿಡ್ತಿದ್ದೆ ಗೊತ್ತಾ ನಾನು. ಪೆಟ್ರೋಲ್ ಹಾಕಿಸ್ತೀನಿ, ತಳ್ಳಲ್ಲ. ಓಹೋ, ಪೆಟ್ರೋಲ್ ಹಾಕ್ಸ್ತೀಯಾ ಮೇಡಮ್? ಪೆಟ್ರೋಲ್ ಹಾಕಿಸ್ತೀಯಾ ಅಂತ ಕೇಳ್ತಾ ಇದ್ದೀರಾ? ಫುಲ್ ಟ್ಯಾಂಕ್ ಮಾಡಿಸ್ತೇನೆ ಬನ್ನಿ. ಗೈಸ್, ಆಸ್ ಪ್ರಾಮಿಸ್ಡ್, ನಾನು ಇವ್ರ ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೀನಿ. ಎಷ್ಟಿರ್ಬೋದು ಅಂದಾಜು ಇದಕ್ಕೆ ಫುಲ್ ಟ್ಯಾಂಕ್? ಮ್ಯಾಕ್ಸಿಮಮ್ 2.5 ಅಂತ. 2,500 ಫುಲ್ ಟ್ಯಾಂಕು. ಇದಕ್ಕೆ 4,767. ನನಗೆ ಇಷ್ಟೊಂದೆಲ್ಲ ಪೆಟ್ರೋಲ್ ಫುಲ್ ಟ್ಯಾಂಕ್ ಬೇಬಿ. ನಾನು ಫಸ್ಟ್ ಇವಾಗ ಡವ್ ಹಾಕ್ಬೇಡ. ಹಾಕಿದ್ರೆ ಫುಲ್ ಟ್ಯಾಂಕ್ ಗೊತ್ತಾ? ನಿನ್ ಗಾಡಿ ಅದು, ಈ ಗಾಡಿ ಅಲ್ಲ. ಪೇ ಮಾಡು ಫಸ್ಟ್. ನಾ ಹೊಡೆದೇ ಹಾಕ್ಬಿಡ್ತೀನಿ ಇವಾಗ, ನೀನೇ ಪೇ ಮಾಡ್ಬೇಕು. ಎಂತ ಡವ್ ಆಗ್ದೆ ಅಲ್ಲ, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಅಂತ. ಸೀರಿಯಸ್ಲಿ ನನಗೆ ಗೊತ್ತಿರ್ಲಿಲ್ಲ ಗೊತ್ತಾ. 2,500 ಇದಕ್ಕೆ ತುಂಬುತ್ತಾ? ಏನಕ್ಕೆ ಅಷ್ಟು ಜಾಸ್ತಿ? ಸಾಕಾರ್ ನಗರ್ ಇಂದ KR ಪುರಂ ಬ್ರಿಡ್ಜು ದಾಟ್ಲಿಲ್ಲ.
ಫೆಬಿ ಆಲ್ರೆಡಿ ಫ್ಲ್ಯಾಟು, ನಾನೊಬ್ಬನೇ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಮಾತ್ರನೇ ಹಾಡು ಹೇಳ್ಕೊಂಡು ಹೋಗೋಣ. ಹಾಯ್ ಗಾಯ್ಸ್, ಫೆಬಿಗ್ ಮತ್ತೆ ಎನರ್ಜಿ ಬಂತು, ಮತ್ತೆ ಎದ್ಲು ಫೆಬಿ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ವೆಲ್ಕಮ್ ಬ್ಯಾಕ್. ಚೆನ್ನಾಗಿ ನಿದ್ದೆ ಆಯ್ತಾ? ಏನದು ತೇಗ್ ಬಂದ್ರೆ ಸರಿ ಹೋಗುತ್ತೆ ಅಂತ, ಆಮೇಲೆ ಒಂದ್ ಸ್ವಲ್ಪ ಸುಸ್ತು ತರ ಅನ್ನಿಸ್ತು, ಅದಕ್ಕೆ ಮಲ್ಕೊಂಡಿದ್ದ ತಕ್ಷಣ ಒಂದ್ ಸ್ವಲ್ಪ ಪರವಾಗಿಲ್ಲ. ಆರ್ ಯು ಫೀಲಿಂಗ್ ಬೆಟರ್ ನೌ? ಏನ್ ಗೊತ್ತಾ ಗೈಸ್, ಕೋಲಾರ್ಗೆ ಹೋಗೋ ಆನ್ ದ ವೇ ಅಲ್ಲಿ ಮೆಗ್ಡಿ ಇದೆ. ಯಾವಾಗ್ಲೂ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀವಿ. ಐಸ್ ಕ್ರೀಮ್ ತಿನ್ನೋಕಷ್ಟೇ ಅಲ್ಲ, ಬಿಕಾಸ್ ನಮ್ಮ ಮನೆಯಿಂದ ಮೆಗ್ಡಿ ಅರ್ಧ ದಾರಿಗಿರುತ್ತೆ, ಫೆವಿಗ್ ಟಾಯ್ಲೆಟ್ಗೆ ಅರ್ಜೆಂಟ್ ಆಗಿರುತ್ತೆ. ಅದಕ್ಕೆ ಮೆಗ್ಡಿಯಲ್ಲಿ ನಿಲ್ಸಿ ಟಾಯ್ಲೆಟಿಗೆ ಹೋಗಿ 2 ಐಸ್ ಕ್ರೀಮ್ ತಿಂದು ಪಾಸ್ ಆಗ್ತೀವಿ ನಾವು ಯೂಶಲಿ. ದಟ್ಸ್ ದ ರೂಟೀನ್. ಹೌದು, ಕರೆಕ್ಟ್. ಹೌದು, ಬಟ್ ಆದ್ರೆ ನಮ್ಮಿಬ್ರ ಮಧ್ಯದಲ್ಲಿ ನಾನ್ ಅನ್ಕೊಳ್ಳೋದು ಏನಂದ್ರೆ, ನಾನ್ ತುಂಬಾ ಸೆನ್ಸಿಬಲ್ ಆಗಿ ತುಂಬಾ ಕಡಿಮೆ ಮಾತಾಡ್ತೀನಿ. ಫೆಬಿ ಬಿಸ್ಕಿ ಡಮಾರ್, ಏನ್ ಬೇಕೋ ಅದೇ ಮಾತಾಡ್ತಾ ಇರ್ತಾಳೆ, ಹೆವಿ ಮಾತಾಡ್ತಾ ಇರ್ತಾಳೆ. ಗ್ಯಾಪ್ ಅಲ್ಲಿ ಬಿಲ್ಡಪ್ ಅಲ್ಲ, ಗ್ಯಾಪ್ ಅಲ್ಲಿ ಬಿಲ್ಡಪ್. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಎಗರಾಡ್ತಾಳೆ ಫೆಬಿ, ರೋಡಲ್ಲಿ ಗಲಾಟಿ ಮಾಡ್ತಾಳೆ. ಮುಂಚೆ ರೌಡಿಸಮ್ ಮಾಡ್ತಾ ಇದ್ಲು ಫೆಬಿ. ಹೌದು ಗೈಸ್, 2 ಮರ್ಡರ್ ಕೇಸ್ ಇದೆ ಫೆಬಿ ಮೇಲೆ. ಹೌದು. ನಾನು ಕೆಂಪಮ್ಮ ಅಲ್ಲ, ನೀವ್ ಯಾವ್ದೊಂದು ಹೆಸರಿಟ್ಟಿದ್ರಲ್ಲ ನನಗೆ, ಮಚ್ ಮುನಿಯಮ್ಮ. ಮಚ್ ಮುನಿಯಮ್ಮ. ಮುಂಚೆ ಫೆಬಿ ನಂಗೆ ಕರಿತಾ ಇದ್ದಿದ್ದು ನಾನು. ಫೆಬಿ ಏನು ಇರೋದಿಷ್ಟು, ಎಗರಾಡೋದು ಅಷ್ಟು. ಹಾಯ್. ಸಿಸೇರಿಯನ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ನೀನು? ಫಿಕ್ಸ್ ಅಲ್ಲ, ನೀವೂ ಅಷ್ಟೇ. ಹೋಗಿದ ತಕ್ಷಣ ಸೈನ್ ಮಾಡ್ಬೇಕು, ಇಲ್ಲಾಂದ್ರೆ ನನ್ನ ಲೈಫಲ್ಲಿ ಹಾಯ್ ಸರ್. ಗುಡ್ ಮಾರ್ನಿಂಗ್ ಸರ್. ಹ್ಯಾಪಿ ಬಿಲೇಟೆಡ್ ಡಾಕ್ಟರ್ಸ್ ಡೇ ಸರ್. ಸರ್ ಒಂದು ಸಣ್ಣ ವ್ಲಾಗ್ ವಿಡಿಯೋ ಮಾಡ್ತಾ ಇದ್ವಿ ಫಾರ್ ಯೂಟ್ಯೂಬ್. ನಿನ್ನೆ ಡಾಕ್ಟರ್ಸ್ ಡೇ ಇತ್ತು, ಸರ್ನ ಪರ್ಸನಲ್ ಆಗಿ ಮೀಟ್ ಮಾಡೋಣ ಅಂತ ಬಂದ್ರಿ. ಹೌ ಆರ್ ಯು ಫೀಲಿಂಗ್ ಫೆಬಿ? ಏನು ಅಷ್ಟೊಂದು ಮೇಜರ್ ಚೆಕಪ್ಸ್ ಇಲ್ಲ. 2 ವೀಕ್ಸ್ ಆದಮೇಲೆ ನನಗೆ ಐ ಥಿಂಕ್ ಗ್ರೋತ್ ಸ್ಕ್ಯಾನ್ ಮಾಡ್ತಾರೆ. ಅದು ಸಾಕನಗರಲ್ಲೇ ಮಾಡ್ಸಕ್ಕೆ ಹೇಳಿ ಬರಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿಗೆ ಮತ್ತೆ 2 ವೀಕ್ಸ್ ಆದಮೇಲೆ ಬರ್ತೀವಿ. ಓಕೆ, ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ದ ಹಾಸ್ಪಿಟಲ್, ಮಂಜುನಾಥ ಹೆಲ್ತ್ ಕೇರ್. ನಮ್ಮ ಬೇಬಿ ನೋಡಿ ಹೆಂಗ್ ಹೋಗ್ತಾ ಇದೆ, ಸಾರಿ ಹೆಂಗ್ ನಿಂತ್ಕೊಂಡಿದೆ. ನೀನಲ್ಲ, ಹೋಗ್ ಸೈಡ್ಗೆ. ಅದು ನನಗೆ ಗೊತ್ತು ಗೈಸ್, ಇದೆಲ್ಲ ಹಳೇದಾಗೋಗ್ಬಿಟ್ಟಿದೆ. ನಮ್ ಬೇಬಿ ನೋಡಿ ಹೆಂಗೆ ನಿಂತ್ಕೊಂಡಿದೆ ಇಲ್ಲಿ. ಇಟ್ಸ್ ಅ ಬ್ಯೂಟಿ. ಹೊಟ್ಟೆ ಹಸಿತಾ ಇದೆ ಬಂಗಾರ. ನಿಲ್ಸೋಣ ಇವಾಗ್ಲೇ. ಎಲ್ಲಿ? ಸ್ವಾತಿ ಗ್ರ್ಯಾಂಡ್. ನೀವು ಈ ಸೈಡ್ ಬರ್ತೀರಿ ಅಂತಂದ್ರೆ ಇಲ್ಲಿಗೆ ಹೋಗಿ. ಇಟ್ಸ್ ವೆಜ್ ಗೈಸ್, ಚೆನ್ನಾಗಿರುತ್ತೆ. ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್. ನೋ, ಪಾಪ ಮೇಕೆ ಸಿಗಾಕೊಂಡ್ಬಿಟ್ಟಿದೆ. ಆ್ಯಂಡ್ ನಮ್ಮ ಮೇಕೆ ಇಲ್ಲೇ ಇದೆ. ಬಾ ಮೇಕೆ ಹೋಗೋಣ. ಪಾಪ ಅಲ್ಲ, ಅದು ಭಯಕ್ಕೆ ಕಿರ್ಚ್ತಾ ಇರೋದು. ಹೌದೌದು, ಬಾ 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 ಬಾ. ಆ ಬೆಟ್ಟ, ಇದನ್ನ ಎಲ್ಲ ನೋಡಿ, ಹೌ ಬ್ಯೂಟಿಫುಲ್ ಇಟ್. ಹೌದು, ಥ್ಯಾಂಕ್ ಯು ಸೋ ಮಚ್. ಬಾಕ್ಸ್ ಅಲ್ಲಿ ಇರ್ತೀರಾ? ಹಾಯ್, ನಿಮ್ಮ ಹೆಸರು? ಓ, ನಿಮ್ಮ ಹೆಸರು? ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜಲ್ಲಿ ಫಾಲೋ. ಓ ಹೌದಾ, ಸೋ ಸ್ವೀಟ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಓಕೆ, ಬಾಯ್. ನಿಮ್ಗೆ ಅನ್ಸುತ್ತಾ ನಾನು ನಿಮ್ಮನ್ನ ಇರಿಟೇಟ್ ಮಾಡ್ತೀನಿ ಅಂತ? ಅನ್ಸೋದಲ್ಲ, ಅದು ನಿಜ.
ನಿಜಾನೇ ತಾನೆ, ನೀವುಗಳು ನೋಡ್ತಾ ಇದೀರಲ್ಲ ಎಷ್ಟು ಇರಿಟೇಷನ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಂಬರ್ 1 ಕೂಳೆ ಇವಳು. ಗೈಸ್ ಏನಿದು ಒಂದು ರೈಸಲ್ಲಿ ಆ ಸೇಮ್ ರೈಸು ಸರಿನಾ, ಆ ಸೇಮ್ ರೈಸಲ್ಲಿ ಇವು ಸಾರಿ ಗೈಸ್, ನಾವೇ ನಿಮಗೆ ಇದೇ ಜಾಗಕ್ಕೆ ಇದೇ ಜಾಗ ಅಂತ ತೋರಿಸಿ ನಾವೇ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಕಾಲ್ಡ್ ಪ್ರೆಗ್ನೆನ್ಸಿ ಮೂಡ್ ಸ್ವೀಟ್ಸ್. ಮೇಡಮ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ತೀರಾ ತಾನೆ, ಬನ್ನಿ ಬನ್ನಿ ಜನರೇ ಅಂತ. ನಾನೇ ಎಷ್ಟು ಬಿಸಿಲು ಅಂತಂದ್ರೆ ಆಕ್ಚುಲಿ. ಓಕೆ ಗಾಯ್ಸ್, ಊಟ ಮುಗೀತು ಅಂಡ್ ವಿ ಆರ್ ಲೀವಿಂಗ್. ಇದು ಗಣೇಶ್ ಮುಂಗಾರು ಮಳೆಯಿಂದಾನೇ ಈ ಟ್ರೆಂಡ್ ಬಂದಿರೋದಲ್ವಾ. ಒಂದು ಟೈಮ್ ಅಲ್ಲಿ ದ ಮೋಸ್ಟ್ ಮ್ಯೂಸಿಕಲ್ ಹಿಟ್ ಸಾಂಗ್ಸ್ ಗಳನ್ನ ಕೊಟ್ಟಿದ್ದು ಅಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಬೇಬಿ ಚೆಲುವಿನ ಚಿತ್ತಾರ ಮೂವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ ಏಜ್ ಎಷ್ಟಿತ್ತು ಹೇಳಿ? ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಪ್ರಾಬ್ಲಿ ನಾನು ಫಸ್ಟ್ PU ಹಂಗಿದ್ದೆ. ಫಸ್ಟ್ PU. ನಮ್ಮಿಬ್ಬರಿಗೆ 1 ವರ್ಷ ಡಿಫರೆನ್ಸ್ ಅಷ್ಟೇ ಗೈಸ್. ನನ್ಗಿನ್ನ ಜ್ಞಾಪಕಕ್ಕಿದೆ, ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ ಚೆಲುವಿನ ಚಿತ್ತಾರ ಮೂವಿ ಬಂದಾಗ. ಅವಾಗ ಫೆಬಿ ಸೈಕಲ್ ತುಳ್ಕೊಂಡು ನನ್ನ ನೋಡಕ್ ಬರ್ತಾ ಇದ್ಲು. ನೀವ್ ಗರಾಜಲ್ಲಿ ಕೆಲ್ಸ ಮಾಡ್ತಾ ಇದ್ರಾ? ನಾಯಿಂದ ಯಾವ ಸಾಂಗ್ ಇದೆ? ಈ ಟೈಮ್ ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್. ನನ್ನವಳೆ ಪ್ರೀತಿಸು ಎಂದವಳೆ, ಸೂಪರ್ ಸಾಂಗ್. ಕೈ ತೊಳೆದು ಮುಟ್ಟುವಂತ ಸುಂದರಿ ನನ್ನವಳೆ, ಬೇರೇನು ಬೇಕಿಲ್ಲ ನೀನೇ ವರ, ನೀನೆಂದ್ರೆ ಸಡಗರ, ದೂರದಲ್ಲೇ ನಿಂತು ಕಂಪಿಸುವ. ಸ ಅಷ್ಟೇ ಗೊತ್ತಿರೋದು ನಂಗೆ. ಸುಂಟರ ಗಾಳಿ ಮೈಯಲ್ಲ ರಂಗು ರಂಗೋಲಿ ರಂಗು ರಂಗೋಲಿ, ಸುಂಟರ ಗಾಳಿ ಸುಂಟರ ಗಾಳಿ ಸುಂಟರ ಗಾಳಿ ಸುಂಟರ ಗಾಳಿ. ಹೋಗ್ ನಿನ್ ಜೊತೆ ಆಟ ಲ ಲ ಲಿರಿಕ್ಸ್ ಬರಲ್ಲ ಮಾಡಲ್ಲ. ಲ ಎಷ್ಟು ಕ್ರಿಮಿನಲ್ ಬುದ್ಧಿ ಅಂತಂದ್ರೆ ಇವ್ರದ್ದು, ಏನೋ ಬಾರಿ ಇವ್ರಿಗೆ ಗೊತ್ತಿರೋ ತರ. ಲಾಗೆಲ್ಲ ಏನ್ ಸಾಂಗ್ ಬರುತ್ತೆ ನೀನ್ ಕರೆಕ್ಟ್ ಸರಿ, ಇವಾಗ ನಿಮ್ ಪ್ರಕಾರ ಲಾಗಿಲ್ಲ ಅಂತಂದ್ರೆ ನನ್ಗೆ ಸುಂಟರ ಗಾಳಿದು ಗೊತ್ತಿಲ್ಲ. ಸೊ ಒಬ್ಬೊಬ್ಬರಿಗೆ ಸಾಂಗ್ ಲಿರಿಕ್ಸ್ ಬರಲ್ಲ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ಬೇಕು? ಲಾ ಅಕ್ಷರದಿಂದ ಸಾಂಗ್ ಬರಲ್ಲ ಅಂದ್ರೆ ಸರಿ ಆಯ್ತು ಹೇಳು. ಇವಾಗ್ಲೇ 5,000 ನಾನು ನಿನಗೆ ಕೊಡ್ತೀನಿ, ಲಾಗ್ ಇನ್ನೊಂದ್ ಸಾಂಗ್ ಹೇಳ್ಬಿಡು ನೀನು. ಇನ್ನೊಂದ್ ಸಾಂಗ 5,000 ಇವಾಗ ನಾನು ನಿನಗೆ ಫೋನ್ ಪೇ ಮಾಡ್ಬಿಡು. ಲಾಲಿ 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 ಲಾಲಿ. ಆಕ್ಚುಲಿ ನನಗೆ ಇದು ತೆಲುಗು ಅಲ್ಲಿ ಗೊತ್ತು ಗೈಸ್, ಕನ್ನಡದಲ್ಲಿ ಚಕ್ರಧಾರಿಗೆ ಒಂದ್ ನಿಮಿಷ ಗೈಸ್. ರಾಜೀವ ನೇತ್ರನಿಗೆ ರಮಣೀಯ ಗೈಸ್, ಆಕ್ಚುಲಿ ಪ್ರೂಫ್ ವಿಡಿಯೋನೆ ಅಲ್ವಾ. ಇವ್ರ ಏನ್ ಹೇಳಿದ್ರು, ಇನ್ನೊಂದ್ ಸಾಂಗ್ ನೀನ್ ಹೇಳ್ಬಿಟ್ರೆ ಲಾ ಅಲ್ಲಿ ಎಷ್ಟ್ ಕೊಡ್ತೀನಿ ಅಂದ್ರು? 500 ರೂಪಾಯಿ ಕೊಡ್ತೀನಿ. 5,000 ಬ್ರೋ, 500 ರೂಪಾಯಿ ಯಾಮಾರ್ಸಕ್ಕಂತೂ ಆಗೋದೇ ಇಲ್ಲ, ಬಿಕಾಸ್ ರೆಕಾರ್ಡ್ ಆಗಿದೆ. ಎಷ್ಟ್ ಕೊಡ್ತೀನಿ ಅಂದ್ರು? 5 ಅಲ್ವಾ? 5,000 ಕೊಡಿ. ಜಸ್ಟ್ ಅಲ್ಲಿ ಯಾಮಾರ್ಬಿಟ್ಟು 5,000 ಲಾಸ್. ನಾನು ಈ ಗೇಮ್ ಕಂಡಕ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಆಕ್ಚುಲಿ ಸುಮ್ಮನೆ ಲಾಸ್ ಆಯ್ತು. ನಾನು ನಯಾ ಪೈಸಾ ಲಿರಿಕ್ಸ್ ಬರಲ್ಲ, ಇವಳಿಗೆ ಸೋತೋಗ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಗ್ತದೆ. ಐ ಶುಡ್ ಕಮ್ ಅಪ್ ವಿತ್ ಮೋರ್ ಬ್ಲಾಗ್ಸ್. ಒಂದ್ ರೀಲ್ ಇದೆಯಲ್ಲ ಗೈಸ್, ದಿಸ್ ಈಸ್ ಯುವರ್ ಬಿಸ್ನೆಸ್ ಅಂಡ್ ದಿಸ್ ಇಸ್ ಮೈ ಬಿಸ್ನೆಸ್ ಅಂತ. ಸರಿ ಆಯ್ತು, ನಾನು ನಿನ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಏನು ಬೇಡ, ನಾನು ಯಾವ್ದಕ್ಕೂ ಪಾರ್ಟಿಸಿಪೇಟ್ ಮಾಡಲ್ಲ. I don't want to lose any money. Guys, I am ending the vlog. Okay? Thank you guys so much for watching our YouTube channel. ನಿಮ್ಮ ಸೌಂದರ್ಯ ಭರತ್. ಒಂದೂರಲ್ಲಿ ಒಂದ್ ಹುಡುಗ ಇರ್ತಾನೆ. ಓಕೆ ಓಕೆ, ಅವನಿಗೆ 6 ಬೆಳ್ಳಿರುತ್ತೆ. ಓಕೆ ಸರಿನಾ? ಓಕೆ, 2 ಕೈಯಲ್ಲೂ 6 ಬೆಳ್ಳಿರುತ್ತೆ ಅವನ್ಗೆ. 2 ಕೈಲೂ 6 ಅದೃಷ್ಟವಂತ. ಓಕೆ,
ಅಂಡ್ ಅವನ್ ಬಾಡಿ ಬಿಲ್ಡರ್ ಆಗಿರ್ತಾನೆ, ಓಕೆ. ಆಯ್ತಾ. ಅವನ್ನ ಎಲ್ಲರೂ ಹನುಮಂತ ಹನುಮಂತ ಅಂತ ಕರೀತಾ ಇರ್ತಾರೆ. ಯಾಕೆ? ಯಾಕಂದ್ರೆ ಅದು ಅವನ ಹೆಸರು. That's why people will be calling him Hanumanta. ಈ ರೀಲ್ ನೋಡ್ಬಿಟ್ಟಿದ್ಯಾ ನೀನು? ನನಗೆ 100% ಕಾನ್ಫಿಡೆನ್ಸ್ Guys, ಹೇಳ್ತೀನಿ, ಇಷ್ಟೆಲ್ಲ ತಲೆ ನೀನ್ ಓಡಿಸೋ ಅಂತ ಟ್ಯಾಲೆಂಟ್ ಇಲ್ವೇ ಇಲ್ಲ ನಿನ್ಗೆ. ನಾನು ಹೇಳ ನನ್ಗೆ ಹೆಂಗ್ ಗೊತ್ತು ಅಂತ ಅಂದ್ಬಿಟ್ಟು. ಈ ರೀಲ್ ನ ನೋಡಿರ್ತಾಳ ಅವಳು, ಅದಕ್ಕೆ ಅವಳು ಗೊತ್ತಿದ್ದು. ಸರಿ, ನಿಮ್ದಾಯ್ತಾ? ನಾನ್ ಹೇಳ್ತೀನಿ ನನಗೆ ಹೆಂಗ್ ಗೊತ್ತು ಅಂತಂದ್ರೆ, ನಮ್ಮ ಮಿಸ್ಟರ್ ಹಸ್ಬೆಂಡ್ ಈ ಕ್ವೆಶ್ಚನ್ ನನಗೆ ಮುಂಚೆನೆ ಕೇಳಿದ್ದಾರೆ. ಅಯ್ಯೋ ಅದು ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ಆಕ್ಚುಲಿ ಬರತ್ ಹಿಂಗೇನೆ, ನನ್ಗೆ ಎಷ್ಟೊಂದ್ಸಲ ಏನೋ ಒಂದ್ ಕೇಳಿರ್ತಾರೆ, ಮರ್ತೋಗಿರ್ತಾರೆ, ಯಾರಿಗೋ ಬೇರೆಯವ್ರು ಕೇಳಿದೀನಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಇದನ್ನ ಒಂದು 15 days ಬ್ಯಾಕ್ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಈ ಕ್ವೆಶ್ಚನ್ ಕೇಳಿದಾಗ ನಾನು ಆನ್ಸರ್ ಹೇಳಿದ್ದೆ. ಅವ್ರು ಮರ್ತೋದ್ರು, ಬಟ್ ನನಗ್ ಗೊತ್ತಿಲ್ದಿರೋ ತರ ಆಕ್ಟ್ ಮಾಡ್ದೆ. ಛೇ, ನಾನು ಇದಕ್ಕೆ ಕ್ಯಾಶ್ ಇಡ್ಬೇಕಿತ್ತೆ. ಆಕ್ಟರ್ ಅಲ್ಲ ಫೆವಿ, ನೀನು ಡಿಂಕಿ ಚಕ ನೀನು. ಓಕೆ ಸರಿ ಆಯ್ತು, ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡು ನೋಡೋಣ. ಬೇಕಂದ್ರೆ ಒಪ್ಕೊಳ್ತೀನಿ ನೀನ್ ಟ್ಯಾಲೆಂಟೆಡ್ ಅಂತ. ಓಕೆ ಸರಿನಾ? ಯಾ. ನನ್ ಫ್ರೆಂಡ್ ಇದಾನೆ ಗೊತ್ತಾ ನಿನ್ಗೆ, ಗಿರೀಶ. ಓಕೆ. ಅವರ ಡ್ಯಾಡಿಗೆ 4 ಜನ ಮಕ್ಳು. ಓಕೆ. ಮೊದಲನೇ ಅವನ ಹೆಸರು 1, ಓಕೆ. ಎರಡನೇ ಅವನ ಹೆಸರು 2, ಮೂರನೇ ಅವನ ಹೆಸರು 3, ನಾಲ್ಕನೇ ಅವನ ಹೆಸರು ಏನು? ಒಂದನೇ ಅವನ ಹೆಸರು 1, ಎರಡನೇ ಅವನ ಹೆಸರು 2, ಹಾ. ಮೂರನೇ ಅವನ ಹೆಸರು 3, ನಾಲ್ಕನೇ ಅವನ ಹೆಸರು ಏನು? ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು, ನೀನ್ ಡಮ್ಮಿ ಅಂತ ಒಪ್ಕೋ. ಗಿರೀಶ. ನಿಮ್ಮಮ್ಮ ಈ ನಡುವೆಯಿಂದ ಬಾದಾಮಿ ತಿನ್ಸಿ 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 ಯಾಕ್ ಕೇಳ್ತ್ಯಾ? ಕರೆಕ್ಟಾ? ಕರೆಕ್ಟಾ ಬೇಬಿ? ನಿಮ್ಮಮ್ಮಿ ಈ ನಡುವೆಯಿಂದ ಬಾದಾಮಿ ತಿನ್ಸಿ ತಿನ್ಸಿ ನಿನ್ನ ಸ್ಮಾರ್ಟ್ ಮಾಡಾಕ್ ಬಿಟ್ಟಿದ್ದಾರೆ. ಹೆಂಗ್ ಕರೆಕ್ಟ್? ಹೋಗ್ಲಿ, ಪ್ರೆಗ್ನೆಂಟ್ ತಿನ್ಲಿ ಅಂತ ಚೆನ್ನಾಗಿ ತಿನ್ಸಿ. ಗೈಸ್, ನಾನ್ ನಿಜವಾಗ್ಲೂ ರ್ಯಾಂಡಮ್ ಆಗಿ ಗೆಸ್ ಮಾಡಿದ್ದು. ಹೆಂಗೆ ಗಿರೀಶ ಕರೆಕ್ಟ್? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲೇ, ಗಿರೀಶ್ ಅವ್ರ ಅಪ್ಪಂಗ್ 4 ಜನ ಮಕ್ಳು ಅಂತ. 3 ಜನ ಅವ್ರು 1, 2, 3 ಆದ್ರೆ 4ನೇ ಅವ್ನ್ ಗಿರೀಶನೇ ತಾನೆ. ನಾನ್ IAS ಓದುವಾಗ ಈ ಕ್ವಶನ್ ಕೇಳಿದ್ರು ನನ್ಗೆ. ಗೈಸ್, ಇದಕ್ಕೆ 5,000 ಏನಾದ್ರು ಇಟ್ಟಿದ್ರೆ ಟುಡೇ ವುಡ್ ಹ್ಯಾವ್ ಅರ್ನ್ಡ್ 50,000. ಗೈಸ್, ಫುಲ್ ಮಳೆ ಬರೋ ತರ ಆಗಿದೆ ಅಂಡ್ ನಾವು ನಮ್ಮ ಏರಿಯಾನು ರೀಚ್ ಆದ್ವಿ. ಸೊ ಹೀಗಿತ್ತು ನಮ್ಮ ಈ ಕೋಲಾರ್ ವ್ಲಾಗ್. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಸೌಂದರ್ಯ ಭರತ್ ಯೂಟ್ಯೂಬ್ ಚಾನಲ್. See you guys soon in the next vlog. Bye Bye.